ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ನಾನೀಗ. ಅದಕ್ಕೊಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಮಿಕ್ಸಿ ಮಾಡ್ತೀನಿ. ಇದನ್ನ ಕಟ್ ಮಾಡ್ತೀನಿ. ಹೀಗೆ ಕಟ್ ಮಾಡಿದ್ದೀನಿ. ಹೀಗೆ ಎಲ್ಲ ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡಿಕೊಂಡು ಇದರಲ್ಲಿರೋ ಬೀಜನೆಲ್ಲ ತೆಗಿಬೇಕೀಗೆ. ಇದನ್ನೆಲ್ಲ ಹೀಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ತೆಗೆದು ಇದನ್ನು ಒಳಗಡೆ ಇದೆಲ್ಲ ಕಟ್ ಮಾಡ್ಕೊತೀನಿ. ಈ ಥರ ಇದನ್ನು ಕಟ್ ಮಾಡಿ ತೆಕ್ಕೋಬೇಕು. ಕಟ್ ಮಾಡ್ಕೋಬೇಕು ಮಿಕ್ಸಿ ಮಾಡೋದಕ್ಕೆ. ಕರ್ಬೂಜ ಹಣ್ಣನ್ನು ಈ ಥರ ಎಲ್ಲ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದು ಮಿಕ್ಸಿ ಮಾಡ್ಕೊಂಬಂದಿರೋ ಕರ್ಬೂಜ ಹಣ್ಣಿನ ಜ್ಯೂಸ್ ಇದಕ್ಕೆ ಹಾಕ್ಕೋತೀನಿ. ಇದಕ್ಕೊಂದು 2 ಗ್ಲಾಸ್ ನೀರು ಹಾಕಬೇಕು. ಈಗ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಈಗ ಇದನ್ನು ಗ್ಲಾಸ್ಗೆ ಹಾಕೋತೀನಿ. ಈಗ ಜ್ಯೂಸು ರೆಡಿಯಾಗಿದೆ. ಈ ಥರ ಬೇಸಿಗೆನಲ್ಲಿ ಬೆಳಗ್ಗೆ ಮಾಡಿಟ್ಕೊಂಡು ಸಂಜೆವರೆಗೂ ಕುಡಿಬೋದು. ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದು. ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಆಗುತ್ತೆ. ಈ ಥರ ಜ್ಯೂಸ್ ಮಾಡಿ ಇಟ್ಕೊಂಡು ಕುಡಿಬೋದು. ಫುಲ್ ಇದನ್ನು ನುಣ್ಣಗೆ ಮಾಡೋ ಹಾಗಿಲ್ಲ. ಒಂದು ಸ್ವಲ್ಪ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ಮಧ್ಯ ಕುಡಿಯೋವಾಗ ಬಾಯಿಗೆ ಸಿಕ್ಕರೆ ಈ ಥರನೇ ಇದನ್ನು ಮಿಕ್ಸಿ ಮಾಡಬೇಕು. ನೀವು ಮಾಡಿ ಇದನ್ನು ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.